ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ಬಿಜೆಪಿಯ ಎರಡನೇ ಪಟ್ಟಿಗೆ ಕೌಂಟ್ ಡೌನ್ ಶುರು. ರಾಜ್ಯದ 18 ಕಡೆ ಅಭ್ಯರ್ಥಿಗಳು ಚೇಂಜ್. ಯಾರಿಗೆಲ್ಲ ಸಿಹಿ, ಯಾರಿಗೆಲ್ಲ ಕಹಿ. ಬಿಜೆಪಿ ಮೊದಲ ಹಂತದಲ್ಲಿ 195 ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯನ್ನು ಪ್ರಕಟಿಸಿತ್ತು. ಅಲ್ಲಿ ಯಾವುದೇ ಗೊಂದಲಗಳಿರಲಿಲ್ಲ. ಆದರೆ ಈಗ ಎರಡನೇ ಪಟ್ಟಿಗೆ ಸಂಬಂಧಿಸಿದಂತೆ ಮೀಟಿಂಗ್ನ ಮೇಲೆ ಮೀಟಿಂಗ್ ನಡೀತಾ ಇದೆ. ಕಾರಣ ಒಂದಿಷ್ಟು ಗೊಂದಲಗಳಿದ್ದಾವೆ. ಅದರ ಜೊತೆಗೆ ಪೈಪೋಟಿ ಇದೆ, ಒತ್ತಡಗಳು, ಇವರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನುವಂಥ ವಿಚಾರಗಳು ಎಲ್ಲವನ್ನ ಕೂಡ ಅಳೆದು ತೂಗಿ ಇವತ್ತು ಅಥವಾ ನಾಳೆ ಎರಡನೆಯ ಪಟ್ಟಿ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. ಈ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆಯೂ ಕೂಡ ಅಭ್ಯರ್ಥಿಗಳನ್ನು ಪ್ರಕಟಿಸುವಂಥ ಸಾಧ್ಯತೆ ಇದೆ. ಸದ್ಯ ಕ್ಲೈಮ್ಯಾಕ್ಸ್ ಹಂತವನ್ನ ಬಿಜೆಪಿಯ ಟಿಕೆಟ್ ಕಸರತ್ತು ಪ್ರವೇಶಿಸಿದೆ. ಇವತ್ತು ರಾತ್ರಿ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಬಹುದು. ಇವತ್ತು ಅಥವಾ ನಾಳೆ ಅದು ಪ್ರಕಟವೂ ಕೂಡ ಆಗುವಂಥ ಸಾಧ್ಯತೆ ಇದೆ. ಟಿಕೆಟ್ ಮಿಸ್ ಆಗುವಂಥ ಸಂಸದರಿಗೆ ಹೈಕಮಾಂಡ್ನಿಂದ ಪರೋಕ್ಷ ಸಂದೇಶವೂ ಕೂಡ ಬರ್ತಾ ಇದೆ. ನಿಮಗೆ ಈ ಬಾರಿ ಟಿಕೆಟ್ ಸಿಗಲ್ಲ ಅನ್ನುವಂಥ ಸೂಚನೆಯೂ ಕೂಡ ಬರ್ತಾ ಇದೆ. ಹೈಕಮಾಂಡ್ ಸಂದೇಶದ ಬೆನ್ನಿಗೆ ಹಲವರು ವಿದಾಯದ ಭಾಷಣವನ್ನು ಮಾಡ್ತಾ ಇದ್ದಾರೆ. ಭಾವನಾತ್ಮಕವಾಗಿ ಮಾತನಾಡಿ ನಿರ್ಗಮನದ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅದರ ಪೈಕಿ ಪ್ರಮುಖರು ಪ್ರತಾಪ್ ಸಿಂಹ ಮತ್ತು ದಕ್ಷಿಣ ಕನ್ನಡದ ಸಂಸದ ನಳಿನ್ ಕುಮಾರ್ ಕಟೀಲ್ ಇಬ್ಬರು ಕೂಡ ನಿರ್ಗಮನದ ಮಾತುಗಳನ್ನು ಆಡಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿಯ ಪ್ರಮುಖರಿಂದ ಫೋನು ಕೂಡ ಬಂದಿದೆ ಟಿಕೆಟ್ ವಿಚಾರಕ್ಕೆ ಸಂಬಂಧಿಸಿದಂತೆ. ಆ ನಂತರ ಅವರು ಎಲೆಕ್ಷನ್ ಇನ್ಚಾರ್ಜ್ ಅವರನ್ನ ಭೇಟಿಯೂ ಕೂಡ ಆಗಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಪ್ರತಾಪ್ ಸಿಂಹ ನಿರ್ಗಮನದ ವಿದಾಯದ ಮಾತುಗಳನ್ನಾಡಿದರು. ಆ ಕಡೆ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಮಾತನಾಡಿದರು. ಇದರ ಜೊತೆಗೆ ರಮೇಶ್ ಜಿಗಜಿಣಗಿ ಅವರು ಕೂಡ ಟಿಕೆಟ್ ಮಿಸ್ ಆಗುವಂಥ ಪಟ್ಟಿಯಲ್ಲಿದ್ದಾರೆ. ಅವರು ಕೂಡ ಮಾತನಾಡಿದ್ದಾರೆ. ಮೂವರು ಮಾತನಾಡಿದ್ದೇನು ನೋಡೋಣ. ಒಂದು ವೇಳೆ ಟಿಕೆಟ್ ಇಲ್ಲ, ಯದುವೀರವ್ರಿಗೆ ಕೊಡ್ತೀವಿ ಅಂತ ನೀವು ಮಾಧ್ಯಮಗಳು ಏನು ಹೇಳ್ತಾ ಇದ್ದೀರಿ, ಇದೇ ನಿಜವಾಯಿತು ಅಂತಲೇ ಅನ್ಕೊಳ್ಳೋಣ. ನಾನು ಅವತ್ತು ಕೂಡ ಪಕ್ಷ ನಿಷ್ಠೆ ನನಗಿದೆ. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಕಳೆದ 10 ವರ್ಷಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ನನಗೋಸ್ಕರವಾಗಿ ಬ್ಯಾನರ್ ಬಂಟಿಂಗ್ ಕಟ್ಟಿದ್ದಾರೆ, ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿದ್ದಾರೆ. ನಾನು 10 ವರ್ಷಗಳ ರಿಪೋರ್ಟ್ ಕಾರ್ಡನ್ನು ತಯಾರು ಮಾಡಿದ್ದೀನಲ್ಲ, ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಮನೆ ಮನೆಗೆ ಹಂಚ್ತಾ ಇದ್ದಾರೆ. ನನಗೋಸ್ಕರ ಕಾರ್ಯಕರ್ತರು ಪಕ್ಷ ದುಡ್ದಿದೆ ನನ್ನನ್ನು ಸಂಸದ ಮಾಡೋಕ್ಕೋಗಿ. ಆ ಪಕ್ಷ ಮತ್ತು ಕಾರ್ಯಕರ್ತರ ಋಣ ತೀರಿಸೋದು ನನ್ನ ಮೇಲೆ ಇರುತ್ತೆ. ನನಗೋಸ್ಕರ 10 ವರ್ಷ ದುಡ್ದಿದ್ದಾರೆ. ಹಾಗಾಗಿ ಕಾರ್ಯಕರ್ತರ ಜೊತೆ ನಾನು ಬ್ಯಾನರ್ ಬಂಟಿಂಗ್ ಕಟ್ಟಿ ನಾನು ಕೂಡ ಕರಪತ್ರ ಹಂಚಿ ಪಕ್ಷದ ಕೆಲಸವನ್ನು ಮಾಡ್ತೀನಿ. ಇದರಲ್ಲಿ ಅನುಮಾನ ಬೇಡ. ಆದರೆ ಒಂದು ವೇಳೆ ಯದುವೀರವರಿಗೆ ಟಿಕೆಟ್ ಕೊಡೋದು ನಿಜವಾಯಿತು ಅಂತಂದರೆ ಅದನ್ನು ಕೂಡ ನಾನು ತುಂಬ ಹೃದಯದಿಂದ ನಾನು ಶ್ಲಾಘನೆಯನ್ನು ಮಾಡ್ತೀನಿ, ಅವ್ರನ್ನ ಸ್ವಾಗತಿಸ್ತೀನಿ. ರಾಷ್ಟ್ರೀಯ ನಾಯಕರ ಯೋಚನೆಗೆ ಬದ್ಧರಾಗಿ ಕೆಲಸ ಮಾಡೋರು ನಾವೆಲ್ಲ. ಹಾಗಾಗಿ ಪಾರ್ಟಿ ಏನು ಹೇಳುತ್ತೋ ಆ ಕೆಲಸ ಮಾಡೋರು. ಗುಡಿಸೋರು ಗುಡಿಸೋರು, ಒಡಿಸೋರು ಪಾರ್ಟಿ ಕೆಲಸ ಮಾಡಲಿಕ್ಕೆ ಇರೋರು ನಾವು. ಅಧಿಕಾರವೇ ಪ್ರಾಮುಖ್ಯ ಅಲ್ಲ ಪಾರ್ಟಿ. ಹಾಗೆ ರಾಷ್ಟ್ರೀಯ ನಾಯಕರುಗಳ ಚಿಂತನೆಗಳೇನಿರ್ತದೆ, ಯಾವ ರೀತಿಯಲ್ಲಿ ಹೇಗೆ ಬದಲಾವಣೆ ಮಾಡಬೇಕು, ಏನು ಮುಂದಕ್ಕೆ ಯೋಚನೆ ಮಾಡ್ತಾರೆ ಅವರು. ಸಹಜವಾಗಿ ಅವಕಾಶಗಳು ಈಗ ನಮಗೂ 3 ಬಾರಿ ಅವಕಾಶ ಕೊಟ್ಟಿದ್ದಾರೆ. 15 ವರ್ಷ ಕೆಲಸ ಮಾಡಿದ್ದಾರೆ. ಪಾರ್ಟಿ ನಿರ್ಧಾರ ಮಾಡುತ್ತೆ. ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಎಲ್ಲೂ ವ್ಯತ್ಯಾಸಗಳಿಲ್ಲ. ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿ ಕೆಲಸ ಮಾಡೋರು. ಜಿಗಜಿಣಗಿ ಅವರು ಲಿಂಗಾಯತ ವಿರೋಧಿ ಅಂತಕ್ಕಂಥ ಭಾಷಾ ಉಪಯೋಗ ಮಾಡ್ಯಾರಲ್ಲ, ಅವ್ರ ನಾಲ್ಗೆ ಕತ್ತರಿಸ್ಬೇಕು. ದೇವ್ರು ಅವ್ರ ನಾಲ್ಗೆ ಕತ್ತರಿಸ್ಬೇಕು. ನೋಡ್ರಿ, ನನ್ನ ಜೀವನದೊಳಗೆ ನನಗೆ ಜಾತಿ ಅನ್ನೋದು ಗೊತ್ತಿಲ್ಲ. ಆ ಜಾತಿ ಅನ್ನೋದು ಗೊತ್ತಿಲ್ಲ ಅನ್ನೋದ ಕಾರಣಕ್ಕೆ ಇವತ್ತು ಸುಮಾರು 45-50 ವರ್ಷಗಳ ಕಾಲ ನನಗೆ ಜನ ಓಟ್ ಹಾಕ್ಯಾರ. ಇಲ್ಲಿ ಬಿಟ್ಟು ಹೋಗಿ ನಾ ಚಿಕ್ಕೋಡಿಗೆ ಹೋದರೂ ಕೂಡ ಅಲ್ಲಿ ಜನ ನನಗೆ ಓಟ್ ಹಾಕ್ಯಾರ. ನಾನು ಒಂದು ವೇಳೆ ಆ ಲಿಂಗಾಯತರಿಗೆ ವಿರೋಧ ಆಗಿದ್ದು, ದಲಿತರನ್ನ ನಾನು ಕೊಳ್ಳಿ ಕಟ್ಕೊಂಡಿದ್ರೆ ಇವತ್ತಿಗೂ ಈ ಸ್ಥಾನದಲ್ಲಿ ನಾನು ಇರ್ತಿದ್ದಿಲ್ಲ ಅನ್ನತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಸಮಾಜಕ್ಕೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಬ್ಬ ವ್ಯಕ್ತಿ ಒಂದು ಸಮಾಜದಿಂದ ಯಾವುದೂ ರಾಜಕಾರಣ ಆಗೋದಿಲ್ಲ. ಎಲ್ಲ ಜನರನ್ನು ಕಟ್ಕೊಂಡು ಹೋದರೆ ಮಾತ್ರ ಇದು ರಾಜಕಾರಣ ಆಗ್ತದ ಅಂತಕ್ಕಂಥದ್ದು ನಾನು ಬಹಳ ಸತ್ಯ, ನನ್ನ ಅನುಭವ ಇದು. ನಾನು ಮುಂದಿನ ದಿನಮಾನಗಳಲ್ಲಿಯೂ ಕೂಡ ನಾನು ರಿಟೈರ್ ಆಗುವುದರಲ್ಲಿ ಸಮಾಜಕ್ಕೆ ಒಂದು ಘೋಷಣೆಯನ್ನು ಕೊಡ್ತೀನಿ. ಅದನ್ನು ಕೊಡ್ತೀನಿ. ಯಾವಾಗ ಕೊಡಬೇಕು. ವಿದಾಯದ ಭಾಷಣ, ನಿರ್ಗಮನದ ಭಾಷಣ ಆರಂಭ ಆಗಿದೆ, ನೋಡ್ತಾ ಇದ್ದೀರಿ.
ಈ ಮಧ್ಯೆ ಒಂದು ಮಾಹಿತಿ ಸಿಗ್ತಾ ಇದೆ. ಬಿಜೆಪಿ ಈ ಬಾರಿ ರಾಜ್ಯದಲ್ಲಿ ಮೇಜರ್ ಆದಂಥ ಬದಲಾವಣೆಯನ್ನು ಮಾಡೋದಕ್ಕೆ ಮುಂದಾಗಿದೆ. ಅದರ ಮುನ್ಸೂಚನೆಯೂ ಕೂಡ ಈಗಾಗಲೇ ಗೋಚರಿಸೋದಕ್ಕೆ ಶುರುವಾಗಿದೆ. ಒಂದಿಷ್ಟು ಜನ ಸಂಸದರು ಮಾತನಾಡಿದ್ದನ್ನು ನೋಡಿದ್ರಿ. ಹಾಗಿದ್ರೆ ಎಷ್ಟು ಕ್ಷೇತ್ರದಲ್ಲಿ ಬದಲಾವಣೆಗಳು? ಒಂದು ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಮೇಜರ್ ಆದಂಥ ಬದಲಾವಣೆಯಾಗೋದು ಖಚಿತ ಆಗಿದೆ. ಸದ್ಯದ ಮಾಹಿತಿ ಪ್ರಕಾರ 18 ಕ್ಷೇತ್ರಗಳಲ್ಲಿ ಬಿಜೆಪಿ ಬದಲಾವಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಬದಲಾವಣೆ ಅಂತಂದರೆ ಕೇವಲ ಅಭ್ಯರ್ಥಿಯನ್ನು ಬದಲಾಯಿಸ್ತಾರೆ, ಸಂಸದರಿಗೆ ಅವಕಾಶ ಕೊಡಲ್ಲ ಅಂತಂದರೆ ಬೇರೆ ಬೇರೆ ರೀತಿಯ ಬದಲಾವಣೆಗಳು ಕೂಡ ಈ ಕ್ಷೇತ್ರಗಳಲ್ಲಿ ಆಗುವಂಥ ಸಾಧ್ಯತೆ ಇದೆ. ಕೆಲವರು ಈಗಾಗಲೇ ನಿವೃತ್ತಿ ಘೋಷಿಸಿದ್ದಾರೆ. ನಾನು ಕಂಟೆಸ್ಟ್ ಮಾಡಲ್ಲ, ನನಗೆ ವಯಸ್ಸು ಜಾಸ್ತಿ ಆಯಿತು ಅಂತ ನಿವೃತ್ತಿ ಘೋಷಿಸಿದ್ದಾರೆ. ಇನ್ನೂ ಕೆಲವರು ಇನ್ನೂ ಕೂಡ ಆಸೆ ಇಟ್ಕೊಂಡಿದ್ದಾರೆ, ನಾನು ಕಂಟೆಸ್ಟ್ ಮಾಡಬೇಕು ಅಂತ. ಆದರೆ ಅಂಥವರಿಗೆ ಕಡ್ಡಾಯ ನಿವೃತ್ತಿಯ ಸೌಲಭ್ಯ ಬಿಜೆಪಿ ಹೈಕಮಾಂಡಿಂದ ಈಗ ಸಿಗ್ತಾ ಇದೆ. ನೀನು ಸಾಕಪ್ಪ, ನಿನ್ನ ಸೇವೆ ಸಾಕು, ಬೇರೆಯವ್ರಿಗೆ ಅವಕಾಶ ಕೊಡ್ತೀವಿ, ನಿನಗೆ ಕಡ್ಡಾಯ ನಿವೃತ್ತಿ ಇದು ಅನ್ನೋ ಸೂಚನೆಯನ್ನು ಬಿಜೆಪಿ ಹೈಕಮಾಂಡ್ ಕೊಡ್ತಾ ಇದೆ. ಇನ್ನೂ ಕೆಲ ಸಂಸದರಿಗೆ ಹೈಕಮಾಂಡ್ನ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳು ಮುಳುವಾದಂತೆ ಕಾಣಿಸ್ತಾ ಇದೆ. ಇನ್ನು ಕೆಲ ಸಂಸದರು ಕ್ಷೇತ್ರ ಬದಲಾಯಿಸುವಂಥ ಅಗತ್ಯ ಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಯಾವುದೋ ಕ್ಷೇತ್ರದಲ್ಲಿ ಅವರು ಈ ಬಾರಿ ಅಥವಾ ಈಗ ಪ್ರೆಸೆಂಟ್ MP ಅವರು ಬೇರೊಂದು ದೂರದ ಕ್ಷೇತ್ರಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಲಾಬಿ, ಒತ್ತಾಯ, ಒತ್ತಡ, ಬ್ಲ್ಯಾಕ್ ಮೇಲು ಇದ್ಯಾವುದಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ಕ್ಯಾರೆ ಅಂದಿಲ್ಲ, ಅಥವಾ ಒತ್ತಡ ಒತ್ತಾಯ ಯಾವುದಕ್ಕೂ ಕೂಡ ಮಣಿದಿಲ್ಲ ಈ ಬಾರಿ. ಬದಲಾಗಿ ನಾವು ನಿರ್ಧಾರ ತೆಗೆದುಕೊಳ್ತೀವಿ, ನೀವು ಅದನ್ನು ಪಾಲಿಸಬೇಕು, ಯು ಡೋಂಟ್ ಹ್ಯಾವ್ ಎನಿ ಆಪ್ಷನ್ ಅನ್ನೋದು ಕ್ಲಿಯರ್ ಆದಂಥ ಮೆಸೇಜು ಬಿಜೆಪಿ ಹೈಕಮಾಂಡಿಂದ ಬಂದಿರೋದು. ಹಾಗಿದ್ರೆ 100% ಟಿಕೆಟ್ ಮಿಸ್ ಆಗುವಂಥ ಸಂಸದರ ಪಟ್ಟಿ ಏನು, ಅಥವಾ ಸಂಸದರು ಯಾರೆಲ್ಲ, ಯಾರಿಗೆಲ್ಲ ಈ ಬಾರಿ ಟಿಕೆಟ್ ಸಿಗೋದೇ ಇಲ್ಲ ಅನ್ನೋದು ಖಚಿತ ಆಗಿದೆ, ಕನ್ಫರ್ಮ್ ಆಗಿದೆ. ನೋಡ್ಬಿಡೋಣ, ಒಂದು ದೊಡ್ಡ ಪಟ್ಟಿಯೇ ಇದೆ. ಯಾರು ಹಾಲಿ ಸಂಸದರ ಪೈಕಿ ಮೊದಲನೆಯವರು ಶ್ರೀನಿವಾಸ್ ಪ್ರಸಾದ್. ಇವರು ರಾಜಕೀಯ ನಿವೃತ್ತಿಯನ್ನು ಇವರಾಗೇ ಘೋಷಣೆ ಮಾಡಿದರು. ಕಾರಣ, ನನಗೆ ಆರೋಗ್ಯ ಸಮಸ್ಯೆ ಇದೆ ಮತ್ತು ನನಗೆ ವಯಸ್ಸಾಯಿತು ಅನ್ನೋ ಕಾರಣವನ್ನು ಅವರು ಕೊಟ್ಟಿದ್ದಾರೆ. ಆದರೆ ಶ್ರೀನಿವಾಸ್ ಪ್ರಸಾದ್ ರಿಟೈರ್ಮೆಂಟ್ ಬೆನಿಫಿಟ್ ಕೇಳ್ತಾ ಇದ್ದಾರೆ. ಯಾವ ರೀತಿ ಅಂತಂದರೆ, ನಾನು ಕಂಟೆಸ್ಟ್ ಮಾಡಲ್ಲ, ಬದಲಾಗಿ ನನ್ನ ಅಳಿಯಂದಿರು ಇಬ್ಬರಿದ್ದಾರೆ. ಒಬ್ಬರು ಹರ್ಷವರ್ಧನ್, ಮಾಜಿ ಶಾಸಕ, ಮತ್ತೊಬ್ಬರು ಡಾಕ್ಟರ್ ಮೋಹನ್, ಅವರ ಎರಡನೇ ಅಳಿಯ. ಅವರು ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ದರು. ಅವರು ತಮ್ಮ ವೈದ್ಯ ವೃತ್ತಿಗೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ, ಟಿಕೆಟ್ ಸಿಗುತ್ತೆ ಅಂತ. ಸೊ ಇಬ್ಬರು ಅಳಿಯಂದಿರ ಪೈಕಿ ಒಬ್ಬರಿಗೆ ಟಿಕೆಟ್ ಕೊಡಿ ಚಾಮರಾಜನಗರದಲ್ಲಿ ಅಂತ ರಿಟೈರ್ಮೆಂಟ್ ಬೆನಿಫಿಟ್ ಕೇಳ್ತಾ ಇದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಸದ್ಯ ಟಿಕೆಟ್ ಮಿಸ್ ಆಗುವಂಥ ಸಂಸದರ ಪೈಕಿ ಮೊದಲನೆಯವರು. ಇನ್ನು ಎರಡನೆಯವರು ಈ ಪಟ್ಟಿಯಲ್ಲಿ ಬರೋದು ಯಾರು ಅಂತಂದರೆ BN ಬಚ್ಚೇಗೌಡರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರು. ಇವರು ಕೂಡ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಅಥವಾ ಬಿಜೆಪಿಯಲ್ಲಿ ಇದ್ದೂ ಇಲ್ಲದಂತೆ ಮಗ ಕಾಂಗ್ರೆಸ್ MLA ಇದ್ದೂ ಇಲ್ಲದಂತೆ ಮತ್ತು ಬಿಜೆಪಿಯವರನ್ನೇ ಟೀಕಿಸಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಇವರು ಕೂಡ ಈ ಪಟ್ಟಿಯಲ್ಲಿ ಎರಡನೆಯವರಾಗಿ ಸ್ಥಾನ ಪಡ್ಕೊಂಡಿದ್ದಾರೆ. ಇವರಿಗೂ ಟಿಕೆಟ್ ಇಲ್ಲ. ಮೂರನೆಯವರು GS ಬಸವರಾಜ್, ರಾಜ್ಯದ ಹಿರಿಯ ರಾಜಕಾರಣಿಗಳ ಪೈಕಿ ಬಸವರಾಜ್ ಅವರು ಕೂಡ ಒಬ್ಬರು, ತುಮಕೂರು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಇವರು ಕೂಡ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ನನಗಲ್ಲ, ನೀವು ವಿ ಸೋಮಣ್ಣನಿಗೆ ಟಿಕೆಟ್ ಕೊಡಿ ಅಂತ ಅವರೇ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು. ಬಟ್ ಅಲ್ಲಿ ಈಗ ಒಂದು ಬೇರೆ ರೀತಿಯ ಪ್ರಾಬ್ಲಮ್ ಸೃಷ್ಟಿಯಾಗಿದೆ. ತುಮಕೂರಲ್ಲಿ ವಿ ಸೋಮಣ್ಣ ವರ್ಸಸ್ ಮಾಧುಸ್ವಾಮಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಬ್ಬರು ಎಲೆಕ್ಷನಲ್ಲಿ ಸೋತವರು, ವಿಧಾನಸಭೆಯಲ್ಲಿ ಸೋತವರು, ಈ ಬಾರಿ ಲೋಕಸಭೆಗೆ ಕಂಟೆಸ್ಟ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ ಬಸವರಾಜ್ ಅವರ ರಾಜಕೀಯ ನಿವೃತ್ತಿಯ ಕಾರಣಕ್ಕಾಗಿ. ಇನ್ನು ಈ ಪಟ್ಟಿಯಲ್ಲಿ ಮೂರನೇವರು ಯಾರು ಅಂತಂದರೆ ಹಾವೇರಿಯ ಸಂಸದರು ಶಿವಕುಮಾರ್ ಉದಾಸಿ. ವಯಸ್ಸು ಜಾಸ್ತಿ ಆಗಿಲ್ಲ, ಆದರೆ ರಾಜಕೀಯ ನಿರಾಸಕ್ತಿ ತೋರಿಸಿದ್ದಾರೆ. ನಾನು ಕಂಟೆಸ್ಟ್ ಮಾಡಲ್ಲ ಅಂತ ಇವರೇ ನಿರ್ಧಾರವನ್ನು ತೆಗೆದುಕೊಂಡ್ರು. ವಿಚಿತ್ರ ಅನ್ಸುತ್ತೆ, ಯಾಕಂತಂದರೆ ಯಾರೂ ಕೂಡ ಆ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಒಂದು ವೇಳೆ ಶಿವಕುಮಾರ್ ಉದಾಸಿ ಅವರು ಬಯಸಿದ್ರೆ, ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಬಯಸಿದ್ರೆ ಅವರಿಗೆ ಟಿಕೆಟ್ ಮಿಸ್ ಆಗ್ತಾ ಇರಲಿಲ್ಲ. ಬಟ್ ಅವರ ತಂದೆಯ ಅಗಲಿಕೆಯ ನಂತರ, CM ಉದಾಸಿಯವರ ಅಗಲಿಕೆಯ ನಂತರ ಇವರು ರಾಜಕೀಯದಲ್ಲಿ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಹಾವೇರಿಯಲ್ಲೂ ಕೂಡ ಬದಲಾವಣೆ. ಅಲ್ಲಿ ಬಸವರಾಜ ಬೊಮ್ಮಾಯಿ ಅಥವಾ ಈಶ್ವರಪ್ಪ ಅವರ ಪುತ್ರ ಕಾಂತೇಶು, ಇನ್ನೊಂದಿಷ್ಟು ಹೆಸರುಗಳು ಓಡಾಡ್ತಾ ಇದೆ. BC ಪಾಟೀಲ್ ಕಣ್ಣಿಟ್ಟಿದ್ದಾರೆ ಆ ಕ್ಷೇತ್ರದ ಮೇಲೆ. ಸೊ ಶಿವಕುಮಾರ್ ಉದಾಸಿ ಟಿಕೆಟ್ ಮಿಸ್ಸು ಅಥವಾ ಟಿಕೆಟ್ ಅವರು ಈ ಬಾರಿ ಕಂಟೆಸ್ಟ್ ಮಾಡಲ್ಲ. ಇವ್ರದ್ದು ರಾಜಕೀಯ ನಿವೃತ್ತಿ ಆಯಿತು. ಈಗ ಬರ್ತಾ ಇರೋದು ಕಡ್ಡಾಯ ನಿವೃತ್ತಿಯಲ್ಲಿ ಇಷ್ಟು.
ಯಾರು? ಸದಾನಂದ ಗೌಡರು, ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದರು. ಒಮ್ಮೆ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೀನಿ ಅಂತ ಹೇಳಿದರು. ನಂತರ ಸಡನ್ ಅವರಿಗೆ ಆಸಕ್ತಿ ಹುಟ್ಟು ಬಿಡ್ತು, ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದರು. ನನಗೆಲ್ಲ ಬೆಂಗಳೂರಿನ MLAಗಳೆಲ್ಲ ಬಂದರು, ನೀವೇ ಕಂಟೆಸ್ಟ್ ಮಾಡಬೇಕು ಸಾರ್ ಅಂತ ಕೇಳ್ಕೊಂಡ್ರು ನನ್ನ ಬಳಿ. ಆ ಕಾರಣಕ್ಕಾಗಿ ನಾನು ಟಿಕೆಟ್ನ ನಿರೀಕ್ಷೆಯಲ್ಲಿದ್ದೀನಿ. ಬಟ್ ಈಗ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ನೀವು ಬಯಸಿದರೂ ನಿಮಗೆ ಟಿಕೆಟ್ ಕೊಡೋದಕ್ಕಾಗಲ್ಲ ಅನ್ನೋ ಸ್ಪಷ್ಟ ಸೂಚನೆ ಹೈಕಮಾಂಡಿಂದ ಬಂದಿದೆ ಅನ್ನೋದು. ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಗತ್ತೆ. ಅದು ನಿವೃತ್ತಿಯಲ್ಲ, ಕಡ್ಡಾಯ ನಿವೃತ್ತಿ ಅನ್ನೋ ಡೀಟೇಲ್ ಈಗ ಲಭ್ಯ ಆಗಿರೋದು. ನೆಕ್ಸ್ಟ್, ಈ ಕಡ್ಡಾಯ ನಿವೃತ್ತಿಯ ಲಿಸ್ಟ್ನಲ್ಲಿ ಮತ್ತೊಬ್ಬರು ರಮೇಶ್ ಜಿಗಜಿಣಗಿ. ಈಗಾಗಲೇ ಅವರು ಮಾತನಾಡಿದ್ದನ್ನು ನೋಡಿದಿರಿ. ಚಿಕ್ಕೋಡಿಯಿಂದ 3 ಸಲ MP, ಈ ಕಡೆ ವಿಜಯಪುರದಿಂದ 3 ಸಲ MP, 6 ಬಾರಿ ಲೋಕಸಭೆಯನ್ನು ಪ್ರತಿನಿಧಿಸಿದವರು. ಸಾಕು ನಿಮ್ಮ ಸೇವೆ ಅನ್ನೋ ನಿರ್ಧಾರಕ್ಕೆ BJP ಬಂದಂಗಿದೆ. ಇವ್ರದ್ದು ಕೂಡ ಕಡ್ಡಾಯ ನಿವೃತ್ತಿ, ಇವರು ಕೂಡ ಟಿಕೆಟ್ ಪಡ್ಕೊಳ್ಳೋದು, ಟಿಕೆಟ್ ಮಿಸ್ ಆಗೋದು ಗ್ಯಾರಂಟಿ ಅನ್ನೋ ಸ್ಥಿತಿ ಇದೆ. ಮತ್ತೊಬ್ಬರು ಕಡ್ಡಾಯ ನಿವೃತ್ತಿಯ ಲಿಸ್ಟ್ನಲ್ಲಿ ಅನಂತಕುಮಾರ್ ಹೆಗಡೆ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರು. 5 ಬಾರಿ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಆದರೆ ಈ ಬಾರಿ ಅವರ ಬದಲಾಗಿ ಬೇರೆಯವರಿಗೆ ಅವಕಾಶ ಸಿಗುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಮತ್ತೊಬ್ಬರು GM ಸಿದ್ದೇಶ್ವರ್, ಇವ್ರದ್ದು ಕಡ್ಡಾಯ ನಿವೃತ್ತಿ ಎಲ್ಲ ಗೊಂದಲ. ಇವರೇ ಹೇಳಿರೋ ಪ್ರಕಾರ ನನಗಲ್ಲ, ನನ್ನ ಫ್ಯಾಮಿಲಿಯವರಿಗೆ ಟಿಕೆಟ್ ಕೊಡಿ, ನಾನು ಕಂಟೆಸ್ಟ್ ಮಾಡಬೇಕೋ ಬೇಡವೋ ಈ ಕನ್ಫ್ಯೂಷನ್ನಲ್ಲೇ ಇದ್ದಂಗಿದ್ದಾರೆ. ಆ ಕಾರಣಕ್ಕಾಗಿ ಇವರು ಕೂಡ ಟಿಕೆಟ್ ಪಡ್ಕೊಳ್ತಾ ಇಲ್ಲ. ಸೊ 8 ಜನ 100% ಟಿಕೆಟ್ ಮಿಸ್ ಆಗೋರು ಆದರು. ನೆಕ್ಸ್ಟ್, ಇದೇ ಪಟ್ಟಿಯಲ್ಲಿ ಮತ್ತೊಬ್ಬರು ದೇವೇಂದ್ರಪ್ಪ, ಬಳ್ಳಾರಿಯ ಸಂಸದರು, ಮೊದಲ ಬಾರಿ MP. ಆದರೆ ಈ ಬಾರಿ ರಾಮುಲು ಅವರಿಗೆ ಅವಕಾಶವನ್ನು ಕಲ್ಪಿಸಬೇಕಾದಂಥ ಅಗತ್ಯ ಇರೋದ್ರಿಂದ ದೇವೇಂದ್ರಪ್ಪ ಟಿಕೆಟ್ ಕಳ್ಕೊಳ್ಳುವಂಥ ಸಾಧ್ಯತೆ ಸ್ಪಷ್ಟ ಇದೆ. ನೆಕ್ಸ್ಟು ಮತ್ತೊಂದು ಹೆಸರು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್, 3 ಬಾರಿ MP. ಅಂದರೆ ನರೇಂದ್ರ ಮೋದಿಯವರು MP ಆಗೋದಕ್ಕಿಂತ ಮುಂಚಿತವಾಗಿ MP 3 ಬಾರಿ. ಆದರೆ ಇವರ ಕಾರ್ಯವೈಖರಿಯ ಬಗ್ಗೆ ಅಲ್ಲಿನ ಸ್ಥಳೀಯ BJP ಕಾರ್ಯಕರ್ತರು, BJP ಅಭಿಮಾನಿಗಳು, ನರೇಂದ್ರ ಮೋದಿ ಅಭಿಮಾನಿಗಳಿಗೆ ವಿರೋಧ ಇದೆ, ಟಿಕೆಟ್ ಕೊಡಬಾರ್ದು ಅಂತ. ನಳಿನ್ ಕುಮಾರ್ ಕಟೀಲ್ ಅವರ ಪರವಾಗಿ ಅವರ ರಾಜಕೀಯ ಗುರು BL ಸಂತೋಷ್ ಅವರು ನಿರಂತರವಾಗಿ ಪ್ರಯತ್ನವನ್ನು ಮಾಡಿದ ಹೊರತಾಗಿಯೂ ಕೂಡ ನಳಿನ್ ಕುಮಾರ್ ಕಟೀಲ್ ಟಿಕೆಟ್ ಮಿಸ್ ಆಗ್ತಾ ಇದೆ. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಖಚಿತ ಆಗ್ತಾ ಇದೆ. ನೆಕ್ಸ್ಟ್, ಇದೇ ಪಟ್ಟಿಯಲ್ಲಿ ಮತ್ತೊಬ್ಬರು ಬೆಳಗಾವಿಯ ಸಂಸದೆ ಮಂಗಳಾ ಅಂಗಡಿ, ಬೈ ಎಲೆಕ್ಷನಲ್ಲಿ ಗೆದ್ದು MP ಆದರೂ ಅವರ ಪತಿಯ ಅಗಲಿಕೆಯ ಬಳಿಕ. ಸೊ ಇವರು ಪೂರ್ಣ ಪ್ರಮಾಣದ ರಾಜಕಾರಣಿ ಅಲ್ಲ, ಅನಿವಾರ್ಯವಾಗಿ ರಾಜಕಾರಣಿ ಆದವರು ಮಂಗಳಾ ಅಂಗಡಿ. ಈ ಬಾರಿ ಅಲ್ಲಿ ಬದಲಾವಣೆ ಖಚಿತ. ಯಾರಿಗೆ ಅಂತಂದರೆ ಅವರ ಸಂಬಂಧಿಕರಿಗೆ. ಸಂಬಂಧಿಕರ ಪಟ್ಟಿಯಲ್ಲೂ ಒಬ್ಬರು ಅವರ ಪುತ್ರಿ ಶ್ರದ್ಧಾ ಶೆಟ್ಟರ್ ಹೆಸರಿದೆ. ಎರಡನೆಯರು ಶ್ರದ್ಧಾ ಶೆಟ್ಟರ್ ಅವರ ಮಾವ, ಅಂದರೆ ಮಂಗಳಾ ಅಂಗಡಿಯವರ ಬೀಗರು ಜಗದೀಶ್ ಶೆಟ್ಟರ್, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಇವರ ಹೆಸರಿದೆ. ಸೊ ಆ ಕಾರಣಕ್ಕಾಗಿ ಮಂಗಳಾ ಅಂಗಡಿಯವರಿಗೆ ಟಿಕೆಟ್ ಮಿಸ್ ಆಗೋದು ಖಚಿತ. ನೆಕ್ಸ್ಟ್, ಇನ್ನೊಂದು ಇದೇ ಪಟ್ಟಿಯಲ್ಲಿ ಪ್ರತಾಪ್ ಸಿಂಹ, ಮೈಸೂರಿನ ಸಂಸದರು. ಸದ್ಯ ಅಚ್ಚರಿ ಅನ್ನೋ ರೀತಿಯಲ್ಲಿ ಕಳೆದ ಒಂದು 4-5 ದಿನದಿಂದ ಈ ಬೆಳವಣಿಗೆ ಆಗ್ತಾ ಬಂತು. ಕಾರಣ ಯದುವೀರ್ ಅವರಿಗೆ ಅವಕಾಶ ಕೊಡಬೇಕು ಅಂತ. ದುರಂತ ಅಂತಂದ್ರೆ ಹೆಂಗೆ ಅಂತಂದ್ರೆ, ಜಗದೀಶ್ ಶೆಟ್ಟರು ಅಲ್ಲಿ BJPಯನ್ನು ತ್ಯಜಿಸಿ ಕಾಂಗ್ರೆಸ್ಸಿಗೆ ಹೋಗಿ ವಾಪಸ್ ಬಂದರು. BJPಗೆ ಏನೇನೋ ಬೈದು ವಾಪಸ್ ಬಂದರು. ಅವರಿಗೆ ಟಿಕೆಟ್ ಕೊಡ್ತಾರೆ BJPಯವರು. ಪ್ರತಾಪ್ ಸಿಂಹ ಪಾಪ 2 ಬಾರಿ ಲೋಕಸಭೆಯಲ್ಲಿ ಪ್ರತಿನಿಧಿಸಿದಂಥ ಮತ್ತು ಸಕ್ರಿಯ ಸಂಸದರ, ರಾಜ್ಯದ ಸಕ್ರಿಯ ಸಂಸದರ ಪೈಕಿ ಒಬ್ಬರಾಗಿರುವಂಥ ಪ್ರತಾಪ್ ಸಿಂಹ ಟಿಕೆಟನ್ನು ಕಳ್ಕೊಳ್ಬೇಕಾಗತ್ತೆ. ಸೊ ರಾಜಕೀಯ ವೈರುಧ್ಯಗಳು ಅಥವಾ ವಿಪರ್ಯಾಸಗಳು ಅಂತ ಇದನ್ನು ಕರಿಬಹುದು. ನೆಕ್ಸ್ಟ್, ಇನ್ನೊಂದು ಇದೇ ಪಟ್ಟಿಯಲ್ಲಿ 100% ಟಿಕೆಟ್ ಮಿಸ್ ಆಗುವವರ ಪಟ್ಟಿಯಲ್ಲಿ ಮತ್ತೊಬ್ಬರು ಕೋಲಾರದ ಸಂಸದ ಮುನಿಸ್ವಾಮಿ. ಇವರಿಗೆ ಕಾರಣ ಏನು ಅಂತಂದರೆ, ಮೈತ್ರಿಯ ಕಾರಣಕ್ಕಾಗಿ ಇವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ. ಅಂದರೆ ಜಾತ್ಯತೀತ ಜನತಾದಳಕ್ಕೆ ಕೋಲಾರವನ್ನು ಬಿಟ್ಟು ಕೊಡಬೇಕಾಗತ್ತೆ. ಆ ಕಾರಣಕ್ಕಾಗಿ ಮುನಿಸ್ವಾಮಿ ಅವರಿಗೆ ಟಿಕೆಟ್ ಇಲ್ಲ. ಸೊ ಅಲ್ಲಿಗೆ 100% ಟಿಕೆಟ್ ಮಿಸ್ ಆಗುವಂಥವರ ಪಟ್ಟಿಯಲ್ಲಿ 13 ಜನ ಆಯಿತು. ಇನ್ನು ಇದೇ ಪಟ್ಟಿಯಲ್ಲಿ 50-50, ಅದರ ಜೊತೆಗೆ ಕ್ಷೇತ್ರ ಬದಲಾವಣೆ. ಈಗಾಗಲೇ 100% ಟಿಕೆಟ್ ಮಿಸ್ ಆಗುವಂತಹ BJPಯ ಸಂಸದರು ಯಾರು ಅನ್ನುವಂಥ ಪಟ್ಟಿ ನಿಮ್ಮ ಮುಂದೆ ಇಟ್ಟೆ. ನೆಕ್ಸ್ಟ್, ಇನ್ನು 50-50 ಅವಕಾಶಗಳಿರೋದು, ಇನ್ನೂ ಕೂಡ ಹೋಪ್ಸ್ ಇಟ್ಟುಕೊಂಡಿರುವಂಥ ಒಂದಿಷ್ಟು ಜನ ಯಾರು ಆ ಪಟ್ಟಿ ಬರ್ತಾ ಇದೆ. ಮೊದಲನೇದಾಗಿ ರಾಜಾ ಅಮರೇಶ್ವರ ನಾಯಕ್, ರಾಯಚೂರು ಕ್ಷೇತ್ರದ ಸಂಸದರು. ಇಲ್ಲೂ ಕೂಡ ಬದಲಾವಣೆಯ ಸಾಧ್ಯತೆಗಳಿದ್ದಾವೆ, ಆದರೆ 50-50. ಯಾಕಂತಂದರೆ ಪ್ರಯೋಗದ ಯೋಚನೆಗಳಾಗ್ತಾ ಇದೆ. ನೆಕ್ಸ್ಟ್, ಇನ್ನು ಚಿಕ್ಕೋಡಿಯ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ,
ಇವರು ಕೂಡ ಬದಲಾಗಬಹುದು ಅನ್ನುವಂಥ ಸಾಧ್ಯತೆ 100% ಅಲ್ಲ, 50-50 ಚಿಕ್ಕೋಡಿಯ ಸಂಸದರು. ಇದಕ್ಕೆ ಕಾರಣ ಸ್ಥಳೀಯರ ವಿರೋಧ ಇದೆ, ಆದರೆ RSS ಇವರ ಪರವಾಗಿದೆ. ಇನ್ನು ಭಗವಂತ ಖೂಬಾ ಇವರಿಗೂ ಕೂಡ ಸ್ಥಳೀಯ ನಾಯಕರ ವಿರೋಧ ಇದೆ. ಆದರೆ RSS ಅಥವಾ ಒಂದಿಷ್ಟು BJPಯ ಪ್ರಮುಖ ನಾಯಕರು ಇವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಉತ್ತರ ಪ್ರದೇಶ ಅಥವಾ ಮಹಾರಾಷ್ಟ್ರದ ಕೆಲವು ಪ್ರಮುಖರು ಇವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಟಿಕೆಟ್ ಸಿಕ್ಕರೂ ಸಿಗಬಹುದು. ಸಂಗಣ್ಣ ಕರಡಿ ಇವ್ರದ್ದು ಕೂಡ ಒಂದು ರೀತಿ ಗೊಂದಲ, ಇವರಿಗೆ ಟಿಕೆಟ್ ಸಿಗತ್ತಾ ಅಥವಾ ಇವರ ಸಂಬಂಧಿಕರಿಗೆ ಏನಾದರೂ ಟಿಕೆಟ್ ಸಿಗತ್ತಾ? ಸೊ ಈ ಎಲ್ಲ ಕನ್ಫ್ಯೂಷನ್ಗಳಿದ್ದಾವೆ. ಸೊ ಆ ಕಾರಣಕ್ಕಾಗಿ ಸಂಗಣ್ಣ ಕರಡಿಯವರು ಕೂಡ 50-50 ಸಾಧ್ಯತೆಯಲ್ಲಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಇದೆ, ಅದು ಯಾವ ಲಿಸ್ಟು ಅಂತಂದರೆ ಕ್ಷೇತ್ರ ಬದಲಾವಣೆಯ ಪಟ್ಟಿ. ಅದು ಯಾರಿಗೆ ಕ್ಷೇತ್ರ ಬದಲಾವಣೆ? ಶೋಭಾ ಕರಂದ್ಲಾಜೆ ಅವರ ಕ್ಷೇತ್ರ ಬದಲಾವಣೆಯಾಗುವಂಥ ಸಾಧ್ಯತೆ ದಟ್ಟವಾಗಿದೆ. ಅವರು ಉಡುಪಿಯನ್ನು 2 ಬಾರಿ ಪ್ರತಿನಿಧಿಸಿದರು, ಆದರೆ ಉಡುಪಿಯಲ್ಲಿ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅನ್ನುವಂಥ ಅಭಿಯಾನ ನಡೀತಾ ಇದೆ. ಉಡುಪಿಯ ಮತದಾರರು BJPಯ ಕಾರ್ಯಕರ್ತರು ಶೋಭಾ ಕರಂದ್ಲಾಜೆ ಅವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಎಲ್ಲಿಂದ ಎಲ್ಲಿಗೆ ಅಂತಂದರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಬೆಂಗಳೂರು ಉತ್ತರದ ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜೆ ಅವರನ್ನು ಮೂವ್ ಮಾಡಲಾಗುತ್ತೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಏನಿದೆ, ಈ ಕ್ಷೇತ್ರದಲ್ಲಿ ಸದಾನಂದ ಗೌಡರು ಕಡ್ಡಾಯ ನಿವೃತ್ತಿ ಅವರಿಗೆ ಕೊಡ್ತಾ ಇರೋದ್ರಿಂದ ಆ ಜಾಗಕ್ಕೆ ಒಬ್ಬರು ಒಕ್ಕಲಿಗ ನಾಯಕರು ಬೇಕಾಗಿದೆ. DB ಚಂದ್ರೇಗೌಡರ ನಂತರ ಸದಾನಂದ ಗೌಡರ ನಂತರ ಈಗ ಶೋಭಾ ಕರಂದ್ಲಾಜೆ. ಸೊ ಶೋಭಾ ಕರಂದ್ಲಾಜೆ ಅವರನ್ನು ಬೆಂಗಳೂರು ಉತ್ತರದಲ್ಲಿ ನಿಲ್ಲಿಸುವಂಥ ಯೋಚನೆ ಇದೆ. ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರಿನ ರಾಜಕಾರಣ ಏನು ಹೊಸದಲ್ಲ, ಯಶವಂತಪುರದ ಶಾಸಕಿಯಾಗಿದ್ದರು 2008ರಲ್ಲಿ. ಸೊ ಆ ಕಾರಣಕ್ಕಾಗಿ ಶೋಭಾ ಕರಂದ್ಲಾಜೆ ಅವರನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿಸುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಅಲ್ಲಿಗೆ 18 ಕ್ಷೇತ್ರಗಳಲ್ಲಿ ಬದಲಾವಣೆಯ ಸಾಧ್ಯತೆ. ಆ 50-50 ಅನ್ನೋ ಒಂದು ಬಿಟ್ಟರೂ ಕೂಡ ಮೇಜರ್ ಆದಂಥ ಬದಲಾವಣೆ BJPಯಲ್ಲಿ ಆಗತ್ತೆ ಅಥವಾ BJPಯಲ್ಲಿ ಒಂದು ದೊಡ್ಡ ಪ್ರಯೋಗ ಆಗತ್ತೆ ಅನ್ನೋದು ಖಚಿತ ಆಗ್ತಾ ಇದೆ. ಇದರ ಮಧ್ಯೆ BJP ಕಾರ್ಯಕರ್ತರ ವಲಯದಲ್ಲಿ ಒಂದು ವಿಚಾರ ಟಾಕ್ ಆಗ್ತಾ ಇದೆ. ಈ ಪ್ರಯೋಗ ಇದೆಯಲ್ಲ, ಇದು ದುಬಾರಿ ಆಗತ್ತಾ ಅನ್ನೋದು BJP ಸ್ಥಳೀಯ ನಾಯಕರು, ಕೆಲ ಪ್ರಮುಖ ನಾಯಕರ ಆತಂಕ. ಲೋಕಸಭಾ ಎಲೆಕ್ಷನ್ನಲ್ಲೂ ಕೂಡ BJP ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ BJP ಮಾಡಿದಂಥ ಪ್ರಯೋಗ ವಿಫಲವಾಗಿತ್ತು. ಜಗದೀಶ್ ಶೆಟ್ಟರನ್ನೊಂದು ಸೋಲಿಸೋದಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಬಿಟ್ಟರೆ, ಮತ್ತು ಮೈಸೂರಲ್ಲಿ ಶ್ರೀವತ್ಸ ಒಬ್ಬರು ಗೆದ್ದರು ಅನ್ನೋದನ್ನು ಬಿಟ್ಟರೆ, ಮತ್ತೆ BJP ಮಾಡಿದಂಥ ಪ್ರಯೋಗ ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಫೇಲ್ ಆಗಿತ್ತು. ಈಗ ಮತ್ತೆ ಅಂಥದ್ದೇ ಪ್ರಯೋಗವನ್ನು BJP ಮಾಡೋದಕ್ಕೆ ಹೊರಟಿದೆ. ಅತಿರೇಕದ ಪ್ರಯೋಗ ಅಪಾಯಕಾರಿ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. BS ಯಡಿಯೂರಪ್ಪ ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. BJP ಹೈಕಮಾಂಡ್ ಇದಕ್ಕೆ ಡೋಂಟ್ ಕೇರ್ ಅಂದಿದೆ. ಮೋದಿ ಅಲೆ ಇದೆ ರೀ, ನಾವು ಕರೆಂಟ್ ಕಂಬ ನಿಲ್ಲಿಸಿದ್ರು ಗೆಲ್ಲಿಸ್ತೀವಿ, ಕರೆಂಟ್ ಕಂಬನನ್ನು ಅಭ್ಯರ್ಥಿ ಅಂತ ಮಾಡಿದ್ರು ಕೂಡ ಗೆಲ್ಲೋ ವಿಶ್ವಾಸ ಇದೆ ನಮಗೆ ಅನ್ನೋ ಲೆಕ್ಕಾಚಾರ BJP ಹೈಕಮಾಂಡ್ ಇದ್ದು. ಎಷ್ಟೋ ಸಂದರ್ಭದಲ್ಲಿ ಕರೆಂಟ್ ಕಂಬದಂಥ ವ್ಯಕ್ತಿತ್ವಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಇವರು. ಈಗ ಅದೇ ಮನಸ್ಥಿತಿಯಲ್ಲಿ BJPಯ ಹೈಕಮಾಂಡ್ ಇದೆ. ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ತೀವಿ, ಮೋದಿ ಕಾರಣಕ್ಕಾಗಿ ಗೆಲ್ತೀವಿ ಅಂತ. ಆದರೆ ವಿಶ್ವಾಸ ಒಳ್ಳೆಯದು, ಅತಿ ವಿಶ್ವಾಸ ಇದೆಯಲ್ಲ, ಕಾನ್ಫಿಡೆನ್ಸಿಗೂ ಓವರ್ ಕಾನ್ಫಿಡೆನ್ಸಿಗೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಓವರ್ ಕಾನ್ಫಿಡೆನ್ಸು ದೊಡ್ಡ ಮಟ್ಟದ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಸೊ ಈ ಆತಂಕ ರಾಜ್ಯ BJP ಘಟಕವನ್ನು ಕಾಡ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಪ್ರಯೋಗ ಒಳ್ಳೆಯದು ಯಾವುದೇ ರಾಜಕೀಯ ಪಕ್ಷಕ್ಕಾದರೂ ಕೂಡ, ಆದರೆ ಅತಿಯಾದ ಪ್ರಯೋಗ ಎಷ್ಟೋ ಸಂದರ್ಭದಲ್ಲಿ ಅಪಾಯಕಾರಿಯಾಗತ್ತೆ. ಸೊ BJP ಕರ್ನಾಟಕದಲ್ಲಂತ ಅತಿಯಾದ ಪ್ರಯೋಗದ ಸಾಧ್ಯತೆಗಳಲ್ಲೇ ಇದೆಯಾ ಅಂತ, ಅಥವಾ ಆ ಮುನ್ಸೂಚನೆನೇ ಕಾಣ್ತಾ ಇದೆಯಾ ಅಂತ? ಖಂಡಿತವಾಗ್ಲೂ ರಕ್ಷತ್, ಯಾಕಂದ್ರೆ ಬಿಜೆಪಿ ಪ್ರತಿ ಬಾರಿಯೂ ಸಹಿತ ಹೊಸ ಹೊಸ ಪ್ರಯೋಗಗಳನ್ನ ಮಾಡೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಹೋದ್ರೆ ನೀವು. ಅಂದ್ರೆ ಮತ್ತೆ ಅದ್ರ ಜೊತೆಗೆ ನೀವು ಹಿಂದಿ ಬೆಲ್ಟ್, ಸ್ಪೆಷಲಿ ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್ ಭಾಗದಲ್ಲಿ ಈ ರೀತಿಯಾದಂತಹ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಎಲ್ಲಾ ಕಡೆನೂ ಸಹಿತ ಸಕ್ಸಸ್ ಆಗಿದ್ದಾರೆ. ಮತ್ತೆ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ರಿಸಲ್ಟ್ ಸಹಿತ ಬರ್ತಾ ಹೋಗಿದೆ. ಮಧ್ಯಪ್ರದೇಶಲ್ಲೂ ಅದೇ ಬಂತು, ಗುಜರಾತ್ ಅಲ್ಲೂ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಹೆಲ್ಪ್ ಆಯಿತು, ಮತ್ತೆ ಜೊತೆಗೆ ಏನೋ ರಾಜಸ್ಥಾನದಲ್ಲೂ ಸಹಿತ ಆಯಿತು. ಆದ್ರೆ ಅದೇ ನೀವು ದಕ್ಷಿಣ ಭಾರತದ ಕಡೆ ಬಂದ್ರೆ ಆ ಎಕ್ಸ್ಪೆರಿಮೆಂಟ್ ಎಲ್ಲಾ ಕಡೆನೂ ಸಹಿತ ಫೇಲ್ ಆಗ್ತಾ ಹೋಗ್ತಾ ಇತ್ತು. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ವಿಚಾರವಾಗಿ ಹೇಳ್ತಾ ಹೋದ್ರೆ, ಕರ್ನಾಟಕದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ 40 ರಿಂದ 50 ಜನರಿಗೆ ಕೆಲವೊಬ್ಬರಿಗೆ ಕ್ಷೇತ್ರ ಬದಲಾವಣೆಯನ್ನ ಮಾಡಿದ್ರೆ, ಕೆಲವೊಬ್ಬರಿಗೆ ಟಿಕೆಟ್ ಅನ್ನೇ ಏನಂದ್ರೆ ಕಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಅದ್ರ ಜೊತೆಗೆ ರಾಜ್ಯ ನಾಯಕರು ಹೇಳುವಂತಹ ಯಾವ ಹೆಸರುಗಳಿಗೂ ಸಹಿತ ಹೆಚ್ಚಿನ ಮಾನ್ಯತೆಯನ್ನ ಸಿಗೋದಿಲ್ಲ. ಅದರಲ್ಲೂ ಪ್ರಮುಖವಾಗಿ ಏನೋ BS ಯಡಿಯೂರಪ್ಪನವರು ಏನಂದ್ರೆ ಇಡೀ ರಾಜ್ಯವನ್ನ ಸುತ್ತಾಡಿರ್ತಕ್ಕಂಥವ್ರು, ಮತ್ತೆ ರಾಜ್ಯದ ಪಲ್ಸ್ ಗೊತ್ತಿರುವಂತಹ ನಾಯಕ. ಅಂತಹ ನಾಯಕರು ಕೊಟ್ಟಿರ್ತಕ್ಕಂತಹ ಲಿಸ್ಟ್ ಅನ್ನ ಏನಂತಂದ್ರೆ ಮೂಲೆ ಗುಂಪನ್ನ ಮಾಡಿ ಸಂಘ ಪರಿವಾರದ ಲಿಸ್ಟ್
ಗಳನ್ನ ತೆಗೆದುಕೊಂಡು ಬಂದು ಹೊಸ ಮುಖಗಳಿಗೆ ಪ್ರಯೋಗವನ್ನ ಕೊಟ್ಟು ಸ್ಪೆಷಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಈ ಕೋಸ್ಟಲ್ ಭಾಗ ಅಂತಂದ್ರೆ ಹಿಂದುತ್ವದ ಏನಂದ್ರೆ ಬೆಲ್ಟ್ ಅದು. ಅಂತಹ ಒಂದು ಪ್ಲೇಸ್ ಅಲ್ಲೂ ಸಹಿತ ಬಿಜೆಪಿ ತನ್ನ ಇರುವಂತಹ ಕ್ಷೇತ್ರಗಳನ್ನ ವಿಧಾನಸಭೆ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಕ್ಷೇತ್ರಗಳನ್ನ ಕಳ್ಕೊಳ್ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅದರಲ್ಲೂ ಮತ್ತೆ ಉತ್ತರ ಕರ್ನಾಟಕ ಮತ್ತೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಏನಂದ್ರೆ ವೋಟ್ ಬ್ಯಾಂಕ್ ಏನಿತ್ತಲ್ಲ ಅದನ್ನು ಸಹಿತ ಈ ಎಕ್ಸ್ಪೆರಿಮೆಂಟಲ್ ಸಂದರ್ಭದಲ್ಲಿ ಕೈ ಬಿಟ್ಟು ಹೋಗಿರುವಂತದ್ದು ಬಿಜೆಪಿಯಿಂದ. ಅದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಅತಿ ಹೆಚ್ಚಿನ ಮೆಜಾರಿಟಿಯಲ್ಲಿ ಏನಂದ್ರೆ ಕರ್ನಾಟಕದಲ್ಲಿ ಬರುತ್ತೆ. ಈಗ ಮತ್ತೊಂದು ಸುತ್ತಿನ ಏನಂದ್ರೆ ಚರ್ಚೆಯೂ ಸಹಿತ ಅದೇ ವಿಚಾರವಾಗಿ ಬಿಜೆಪಿ ಕಾರ್ಯಕರ್ತರಲ್ಲಿದೆ. ಅದು ಏನು ಅಂದ್ರೆ ಈಗ ಮತ್ತೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಸಹಿತ 18 ಕ್ಷೇತ್ರಗಳು, ಆಲ್ಮೋಸ್ಟ್ 15 to 18, ಯಾಕಂದ್ರೆ ಒಂದು 3 ಕ್ಷೇತ್ರಗಳಲ್ಲಿ ಇನ್ನೂ ಗೊಂದಲಗಳಿದಾವೆ, 50-50 ಇದಾವೆ, ಅವ್ರಿಗೆ ಬದಲಾಗಿ ಬೇರೆಯವ್ರಿಗೆ ಕೊಡ್ತಾರ ಅಥವಾ ಅವರಿಗೆ ಕೊಡ್ತಾರ ಅನ್ನುವಂತಹ ಪ್ರಶ್ನೆಗಳಿದಾವೆ. ಆದ್ರೂ ಸಹಿತ ಕನಿಷ್ಠ ಅಂದ್ರೂ 15 ಕ್ಷೇತ್ರಗಳಲ್ಲಿ ಈ ಬಾರಿ ಲೋಕಸಭೆಯಲ್ಲಿ ಟಿಕೆಟ್ ಬದಲಾವಣೆ ಆಗುವಂತಹ ಸಾಧ್ಯತೆಗಳಿದಾವೆ. ಕೆಲವೊಬ್ರು ಕಡ್ಡಾಯವಾಗಿ ನಿವೃತ್ತಿನ ಆಗ್ತಾ ಇದ್ರೆ, ಕೆಲವೊಬ್ರು ಅವರೇ ತಮ್ಮ ಸ್ವಯಂ ಪ್ರೇರಿತವಾಗಿ ನಾವು ಯಾವುದೇ ಕಾರಣಕ್ಕೂ ಸಹಿತ ಚುನಾವಣೆ ನಿಲ್ಲೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಒಂದು ಕಡ್ಡಾಯ ನಿವೃತ್ತಿ ಅಥವಾ ಏನಂತಂದ್ರೆ ಅವರಾಗಿ ಅವ್ರು ಬಿಟ್ಟು ಹೋಗ್ತಾ ಇರುವಂತದ್ದು ಅಥವಾ 50-50 ಹೊಸ ಎಕ್ಸ್ಪೆರಿಮೆಂಟಲ್ ಮಾಡೋದಕ್ಕೆ ಏನು ಬಿಜೆಪಿ ಪ್ಲಾನ್ ಮಾಡ್ಕೋತಾ ಇದೆಯಲ್ಲ, ಇದು ಆತಂಕರಲ್ಲಿ ಏನೋ ಕಾರ್ಯಕರ್ತರಲ್ಲಿ ಆತಂಕವನ್ನ ಮೂಡಿಸ್ತಾ ಇದ್ರೆ, ಮತ್ತೊಂದು ಕಡೆಗೆ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಈ ಬಾರಿಯೂ ಸಹಿತ BS ಯಡಿಯೂರಪ್ಪನವರು ಒಂದು ಪಟ್ಟಿಯನ್ನು ತೆಗೆದುಕೊಂಡು ಬಂದಿದ್ರು. ಆ ಪಟ್ಟಿ ಕೇವಲ ಹೈಕಮಾಂಡ್ ನಾಯಕರಿಗೆ ಕೊಡೋದಕ್ಕೆ ಮಾತ್ರ ಸೀಮಿತವಾಗಿದೆ ವಿನಃ ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಆ ಹೆಸರುಗಳು ಈ ಬಾರಿಯ ಅಂತಿಮವಾದಂತಹ ಪಟ್ಟಿಯಲ್ಲಿ ಆ ಹೆಸರುಗಳು ಇರೋದಿಲ್ಲ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಿದ್ದಾವೆ. ಆ ಮೂಲಕವಾಗಿ ಈ ಬಾರಿಯ ಎಕ್ಸ್ಪೆರಿಮೆಂಟಲ್ ಮತ್ತೊಂದು ಬಾರಿ ದುಬಾರಿ ಆಗುತ್ತಾ ಏನಂದ್ರೆ ಬಿಜೆಪಿಯ ನಾಯಕರುಗಳಿಗೆ, ಹೈಕಮಾಂಡ್ ನಾಯಕರಿಗೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ರಕ್ಷತ್, ಧನ್ಯವಾದ ಜಗದೀಶ್ ಮಾಹಿತಿಗೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.